ಇಂಡೋ ಪಾಕ್ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯಲಿದೆ ಪಂದ್ಯ. ಇವತ್ತು ಇಂಡೋ ಪಾಕ್ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದ್ದು ಶ್ರೀಲಂಕಾದ ಕೊಲಂಬೋದಲ್ಲಿ ಪಂದ್ಯ ಆಯೋಜನೆಗೊಂಡಿದೆ. ಭಾರತ ಗೆದ್ದು ಬರಲಿ ಅಂತ ಹೇಳಿ ಎಲ್ಲ ಕಡೆ ಶುಭ ಹಾರೈಕೆಗಳನ್ನು ಮಾಡಲಾಗ್ತಾ ಇದೆ. ಇವತ್ತು ಭಾರತ ಪಾಕ್ ವಿಶ್ವಕಪ್ T20 ವಿಶ್ವಕಪ್ ಕದನ ಶುರುವಾಗ್ತಾ ಇರೋದು. ವೈರಿ ಪಡೆಯನ್ನ ಬಗ್ಗು ಬಡಿಯೋದಕ್ಕೆ ಭಾರತ ಕೂಡ ಸನ್ನದ್ಧವಾಗಿದೆ. ಇನ್ನು ಅಭಿಷೇಕ್ ಶರ್ಮಾ ಕೂಡ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಗೆಲ್ಲಿಸೋದಕ್ಕೆ ನಾನೊಬ್ಬನೇ ಸಾಕು ಅಂಥೇಳಿ ಉಸ್ಮಾನ್ ಉಡಾಫೆಯನ್ನ ತೋರಿಸಿದ್ದಾರೆ. ಸ್ಪಿನ್ನರ್ ಉಸ್ಮಾನ್ ಅವರನ್ನ ಹುಟ್ಟಡಗಿಸೋದಕ್ಕೆ ರಣತಂತ್ರವನ್ನ ರೂಪಿಸಲಾಗಿದೆ. ಅಭಿಷೇಕ್, ಇಶಾಂತ್, ಸೂರ್ಯ ಅಬ್ಬರಿಸ್ತಾರ. ಹಾಗಿದ್ರೆ ಇವತ್ತಿನ ಪಂದ್ಯ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಇಂಡಿಯಾ ಪಾಕ್ ಪಂದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ತಕ್ಷಣವೇ ಬಹಳ ದೊಡ್ಡ ಮಟ್ಟದ ಚಾಲೆಂಜ್ ಇಂಡಿಯಾ ಟೀಮ್ಗೆ ಎದುರಾಗಿರೋದು. ಪಾಕಿಸ್ತಾನವನ್ನು ಬಗ್ಗು ಬಡಿಲೇಬೇಕು ಅಂಥೇಳಿ. ಹೀಗಾಗಿ ಬಹಳ ಕುತೂಹಲಕಾರಿ ಮತ್ತು ರೋಚಕ ಪಂದ್ಯ ಇವತ್ತು ನಡೀತಾ ಇರೋದು ಶ್ರೀಲಂಕಾದ ಕೊಲಂಬೋದಲ್ಲಿ. ಹೀಗಾಗಿ ಭಾರತ ಮತ್ತು ಪಾಕ್ ವಿಶ್ವಕಪ್ ಕದನ ಹೇಗೆ ನಡೆಯುತ್ತೆ, ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ. 10 ಸೆಕೆಂಡ್ ಜಾಹೀರಾತಿಗೆ ಬರೋಬ್ಬರಿ 40 ಲಕ್ಷ. ಇಂದಿನ ಇಂಡೋ ಪಾಕ್ ಪಂದ್ಯಕ್ಕೆ ಅತಿ ಹೆಚ್ಚು ಬೇಡಿಕೆ ಕೂಡ ಇರೋದು. ಭಾರತ ಪಾಕ್ ಪಂದ್ಯವನ್ನ 2200 ಕೋಟಿ ವಹಿವಾಟು ನಡೆಸಿರೋದು. ಪಾಕ್ ಪಂದ್ಯದಲ್ಲಿ 2200 ಕೋಟಿ ವಹಿವಾಟು ನಡೆದಿರೋದು. ಪಂದ್ಯದ ವಿಚಾರವಾಗಿ ಭಾರತ ಪಾಕಿಸ್ತಾನ ವಿಶ್ವ ಯುದ್ಧಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಭಾರತದ ಜೊತೆ ಆಡಲ್ಲ ಅಂತ ಹೇಳಿತು ಪಾಕಿಸ್ತಾನ, ಆದರೆ ಈಗ ಆಡೋದಕ್ಕೆ ಒಪ್ಕೊಂಡಿದೆ. ಹೀಗಾಗಿ ಆಡಲ್ಲ ಅಂತ ಹೇಳಿದ್ದ ಸಂದರ್ಭದಲ್ಲಿ ಭಾರತ ನೆಕ್ಸ್ಟ್ ಅವ್ರ ಮ್ಯಾಚಿಗೆ ಬಂದರೆ ಖಂಡಿತ ಅವರನ್ನು ಬಗ್ಗು ಬಡಿಬೇಕು ಅಂಥೇಳಿ ಪಣ ತೊಟ್ಟು ನಿಂತಿದ್ರು. ಈಗ ಒಪ್ಕೊಂಡಿದ್ದಾರೆ ಭಾರತ ಜೊತೆ ಆಡಲಿಕ್ಕೆ. ಸೊ ಹೇಗೆ ಆಡ್ತಾರೆ, ನಿಜಕ್ಕೂ ಭಾರತ ಗೆದ್ದು ಬರಲಿ ಅನ್ನೋದು ಇಡೀ ದೇಶದ ಮೂಲೆ ಮೂಲೆಯಲ್ಲಿರುವಂಥ ಭಾರತೀಯರ ಒಂದು ಆಸೆ ಈಡೇರಲಿ ಅನ್ನೋದು ಕೂಡ ಎಲ್ಲರ ಆಶಯ. ಪಾಕಿಸ್ತಾನ ಗೆಲ್ಲೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಭಾರತಕ್ಕೆ ಜಯ ಸಿಗಲಿ ಅನ್ನೋದು ಕೂಡ ಎಲ್ಲರ ಒಂದು ಆಶಯ. ಇವತ್ತು ಬಹಳ ಪುಣ್ಯದ ದಿನ, ಮಹಾಶಿವರಾತ್ರಿಯ ದಿನ. ಇವತ್ತು ಭಾರತಕ್ಕೆ ಆ ಶಿವನ ಆಶೀರ್ವಾದ ಸಿಗಲಿ ಅನ್ನೋದು ಕೂಡ ಎಲ್ಲರ ಆಶಯ.